ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಬೆಂಬಳಿಗೆ. ಇವತ್ತಿನ ವಿಷಯ ಏನಂದ್ರೆ, ನಮ್ಮ ಸರ್ಕಾರ ಏನು ಉಚಿತ ಬಸ್ ಸೇವೆ ಏನು ಮಹಿಳೆಯರಿಗೆ ಅಂತ ಏನು ಕೊಟ್ಟಿದೆಯಲ್ಲ, ಶಕ್ತಿ ಯೋಜನೆ, ಅದರ ಬಗ್ಗೆ ಮಾತಾಡ್ತಿದ್ದೀನಿ. ಏನಂದ್ರೆ ಸರ್ಕಾರಕ್ಕೆ ನನ್ನದೊಂದು ಮನವಿ ಏನಂದ್ರೆ, ಉಚಿತ ಬಸ್ ಸೇವೆನ ನಿಲ್ಲಿಸಿಬಿಡಿ, ಬೇರೆಕ್ಕೆ ಅದರ ಅಮೌಂಟ್ನ ನೀವು ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಅದರಿಂದ ಸಮಸ್ಯೆ ಭಾಳ ಆಗ್ತಾ ಇದ್ದಾವೆ. ಬೇಕಾಬಿಟ್ಟು ಮಹಿಳೆಯರು ಪ್ರೋಗ್ರಾಮ್ಗಳಿಗೆ ವಯಸ್ಸಾದವರು ಬೇಕಾಬಿಟ್ಟು ಓಡಾಡ್ತಿದ್ದಾರೆ, ಆಯ್ತಾ. ಅದರಿಂದ ಏನಾಗ್ತಿದೆ ಅಂದ್ರೆ, ಗಂಡಸರು ಕಾಸು ಕೊಟ್ಟು ಏನು ಪ್ರಯಾಣ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೂತ್ಕೊಳ್ಳೋಕೆ ಸೀಟ್ ಸಿಗ್ತಿಲ್ಲ. ಇದು ನಾನು ಫೇಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನೀವು ಹಂಚ್ಕೊಳ್ತಾ ಇದ್ದೀನಿ. ಬಸ್ಸು ಬಂತು, ಬಸ್ ಸ್ಟ್ಯಾಂಡ್ಗೆ ನಿಂತಿತ್ತು ಅಂದರೆ ಆ ಬಸ್ಸಿನ ಒಳಗಡೆಯಿಂದ ಜನಗಳ ಕೆಳಗೆ ಇಳಿಯೋಕೆ ಕೂಡ ಈ ಹತ್ತವ್ರಿಗೆ ಬಿಡ್ತಾ ಇಲ್ಲ. ಅವ್ರ ಮಧ್ಯಾಹ್ನ ಜಗಳ, ಅವ್ರು ಇಳಿದ ಮೇಲೆ ಇವ್ರು ಸೀಟ್ ಹಿಡ್ಕೋಬೇಕಂತ ಅಷ್ಟೊತ್ತುವರೆಗೂ ಕಿಟಕಿಯಿಂದ ಅದು ಹಾಕೋದು ಇದು ಹಾಕೋದು, ಮಕ್ಕಳನ್ನ ಒಳಗೆ ನೂಕೋದು, ಇದೆಲ್ಲ ಸಮಸ್ಯೆ ಆಗ್ತಾ ಇದೆ. ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ, ಈ ಯಾವಾಗ ನೀವು ಉಚಿತ ಬಸ್ ಸೇವೆ ಅಂತ ಹೇಳಿ ಮಾಡಿದ್ರಿ ನೋಡ್ರಿ, ಅವಾಗಿಂದ ಸ್ಕೂಲ್ ಮಕ್ಕಳಿಗೆ ಸರಿಯಾಗಿ ಕೂತ್ಕೊಳ್ಳೋಕೆ ಸೀಟ್ ಸಿಗ್ತಾ ಇಲ್ಲ, ಹೋಗೋಕ್ಕೆ ಒಳಗಡೆ ಹತ್ತಕ್ಕೆ ಜಾಗ ಸಿಗ್ತಿಲ್ಲ. ನೀವು ಒಂದ್ಸಲ ಬಂದು ನೋಡಿ, ನಮ್ಮ ಉತ್ತರ ಕನ್ನಡ, ನಮ್ಮ ಊರು ಬಂದು ಬೀದರ್, ಒಂದು ಬಸ್ ಬಂದರೆ ಸ್ಕೂಲ್ ಮಕ್ಕಳಿಗೆ ಹೋಗೋಕ್ಕೆ ಅದ್ರೊಳಗೆ ಜಾಗನೇ ಸಿಗ್ತಿಲ್ಲ, ನೇತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೊಂದು ತುಂಬ ಗಲಾಟೆಗಳಾಗಿದೆ, ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ. ಆದ್ರಿಲ್ಲ, ಈ ಫ್ರೀ ಸೇವೆ ಅಂತ ಏನು ಮಾಡ್ತಾ ಇದ್ದಾರೆ, ಒಂದು ಚಿಕ್ಕ ವಸ್ತು ತರೋದಿದೆ, ಪಾನಿಪುರಿ ತಿನ್ನೋದಿದೆ ಅಂದರೂ ಕೂಡ ಸಿಟಿಗೆ ಹೋಗಿ ತಿಂದು ಬರೋದು. ಯಾಕಂದ್ರೆ ಬಸ್ ಫ್ರೀ ಇದೆ, ದುಡ್ಡು ಹೋಗ್ತಾ ಇಲ್ವಲ್ಲ. ಸಣ್ಣ ಮೊದಲೆಲ್ಲ ಗಂಡಸರಿಗೆ ಮನೆಯಿಂದ ಐಟಮ್ ತರ ಕಳಿಸ್ತಾ ಇದ್ರು, ಇಲ್ಲ ಇವಾಗ ಫ್ರೀ ಇದೆ ನಾನೇ ಹೋಗ್ತೀನಿ ಅನ್ನೋ ಅಷ್ಟರ ಮಟ್ಟಿಗೆ ಬಂದು ನಿಂತ್ಕೊಂಡಿದೆ. ಈಗ ಯಾವುದೋ ಊರು ಬಂತು, ಒಬ್ಬ ಕಸ್ಟಮರ್ ಒಳಗಡೆ ಇಳಿತಂತ ಪ್ಯಾಸೆಂಜರ್ ಕೆಳಗೆ ಇಳ್ಕೋಬೇಕು, ಎಲ್ಲಿಂದ ಡೋರ್ ಲಾಸ್ಟ್ ಇರುತ್ತೆ. ಸ್ಟಾಪ್ ಬಂದ ತಕ್ಷಣ ನಿಲ್ಲಿಸ್ತಾರೆ. ನಮ್ಮ ಕಡೆ ಬಸ್ ಹೆಂಗೆ ಅಂದ್ರೆ, ಒಂದು ಸೈಡ್ 3 ಸೀಟು, ಒಂದೊಂದು ಸೈಡ್ 2 ಸೀಟು, ಸೆಂಟ್ರಲ್ ಒಬ್ಬರು ಓಡಾಡಕ್ ಜಾಗ ಇರುತ್ತೆ, ಅಲ್ಲಿ ತುಂಬಾ ನಿಂತ್ಕೊಂಡಿರ್ತಾರ. ಅವ್ರು ಅಲ್ಲಿಂದ ಇಳ್ಕೊಂಡು ಹಿಂದ್ಗಡೆ ಬರೋಕೆ, ಮುಂದ್ಗಡೆಯಿಂದ ಹಿಂದ್ಗಡೆ ಬರೋಕೆ ಒಂದು 5 ನಿಮಿಷ ಟೈಮ್ ತಗೋತದೆ. ಒಂದು ಮಗು, ಒಂದು ಬ್ಯಾಗ್ ಏನಾದ್ರು ಇತ್ತಂದ್ರೆ ಮುಗಿದ ಕತೆ, ಮತ್ತೆ ಇನ್ನೊಬ್ಬರನ್ನ ಹೆಲ್ಪ್ ಮಾಡಬೇಕಾಗ್ತದೆ ಅಷ್ಟೊಂದು. ಅದರಿಂದ ಏನಾಗ್ತಾ ಇದಾವೆ ಅಂದ್ರೆ, ಒಳಗಡೆ ಬಸ್ಸಿನ ಒಳಗಡೆ ಕಳ್ಳತನಗಳಾಗ್ತಾ ಇದಾವೆ, ಬ್ಯಾಗು ಅದು ಇದು ಚೈನು ಅಂತ. ಯಾಕಂದ್ರೆ ಜನಸಂದಣಿ ಆಗ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ಒಂದು ಮನವಿ ಏನಂದ್ರೆ, ಮೊದಲನೇ ಈ ಸೇವೆನ ಸ್ಟಾಪ್ ಮಾಡಿಬಿಡಿ, ಇನ್ನೊಂದಕ್ಕೆ ಯಾವ್ದಕ್ಕಾದ್ರೂ ಅದೇ ಹಣನ ಬಳಸ್ಕೊಳ್ಳಿ. ಯಾಕಂದ್ರೆ ಇದಂತೂ ನಾನು ನೋಡೋಕ್ಕಾಗ್ತಿಲ್ಲ, ತುಂಬಾ ಅನುಭವ ಆಗಿದೆ. ಊರಿಗೆ ಹೋದಾಗೆಲ್ಲ, ಊರಿಗೆ ಹೋಗ್ಬೇಕಂದಾಗೆಲ್ಲ ಬಸ್ ಬಂತು ಅಂದ್ರು, ಬಂದಾಗ ಅಲ್ಲೇ ನಿಂತ್ಕೊಂಡ್ರು ಕೂಡ ನಮಗೆ ಸೀಟ್ ಸಿಗ್ತಿಲ್ಲ. ಕಾಸು ಕೊಟ್ಟರು ಊರ್ವರೆಗೂ ನಿಂತ್ಕೊಂಡೇ ಹೋಗ್ಬೇಕು, ಬೇಕಾಬಿಟ್ಟು ಓಡಾಡ್ತಿದಾರ್ರಿ. ಜನಗಳ ಸಮಸ್ಯೆನ ಅರ್ಥ ಮಾಡ್ಕೊಳ್ರಿ. ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಹಿಂಡಬೇಡಿ. ಇದನ್ನ ಯಾರೋ ವಯಸ್ಸಾದವರಿಗೆ ಅಥವಾ ಆಸ್ಪತ್ರೆಗೋ ಮತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಇನ್ನೊಂದು ಯಾವುದೋ ವ್ಯವಸ್ಥೆಗೋ ಬಳಸಿ, ಒಳ್ಳೇದಾಗುತ್ತೆ. ಸರ್ಕಾರ ಈ ಜನಗಳೆಲ್ಲ ನೋಡ್ತಾ ಇದ್ದಾರೆ, ಆದ್ರೂ ಒಳ್ಳೆ ಕಾರ್ಯಕ್ಕೆ ಹಣನ ಉಪಯೋಗಿಸಿರಿ. ಇದು ಒಳ್ಳೆ ಕಾರ್ಯ ಅಂತಲ್ಲ. ಯಾಕಂದ್ರೆ ಅವಶ್ಯಕತೆ ಇದ್ರೆ ಊರಿಗೆ ಹೋಗ್ತಾರೆ ಬರ್ತಾರೆ. ಫ್ರೀ ಇದೆ ಅಂತಂದ್ರೆ ಒಬ್ರು ಹೋಗೋದನ್ನ ಮನೆ ಜನ ಎಲ್ಲರೂ ಹೋಗ್ಬಿಡ್ತಾರೆ. ಈ ಥರ ಆಗ್ತಾ ಇದೆ. ಅದಕ್ಕೋಸ್ಕರ ಮೊದಲನೇದನ್ನ ಸ್ಟಾಪ್ ಮಾಡಿಬಿಡಿ, ಸರಿನಾ? ಧನ್ಯವಾದ. ನಿಮ್ದು ಯಾರಾದರೂ ಏನು ಸೇಮ್ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ.